ಹೊರಗಡೆಯಿಂದ ನಾವು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಾಗ ಅವರದ್ದು ಕೆಲವೊಂದು ಹಳೇದೆಲ್ಲಾನು ಸ್ವಲ್ಪ ರೀಕಾಲ್ ಆಗೋಕ್ ಶುರುವಾಗುತ್ತೆ. ಬಿಕಾಸ್ ಯಾಕಂತಂದ್ರೆ ಕೆಲವೊಂದೆಲ್ಲಾನು ಬಯಲಿಗೆ ಬರುತ್ತೆ ಅಂತಾರೆ. ಇವಾಗ ಎಕ್ಸಾಂಪಲ್ ಮೋಕ್ಷಿತಾ ಅವ್ರದ್ದು ಮಕ್ಕಳದ್ದು ಏನೋ ಒಂದು ಸುದ್ದಿ ಆಗಿತ್ತು, ಅದೊಂದು ಈಗ ಸುದ್ದಿ ಆಗ್ತಾ ಇರುತ್ತೆ. ಬಿಕಾಸ್ ಯಾಕಂದ್ರೆ ಬಿಗ್ ಬಾಸ್ ಸುದ್ದಿ ಆಗ್ತಿರುತ್ತಲ್ಲ, ಹಾಗಾಗಿ ಅದ್ರ ಜೊತೆಗೆ ಚೈತ್ರ ಅವ್ರದ್ದು ಕೂಡ ಒಂದು ಹೊರಗಡೆ ಬರುತ್ತೆ. ಬಿಕಾಸ್ ಕೋರ್ಟ್ಗೆಲ್ಲ ಬರ್ತಾರೆ. ಅದೆಲ್ಲ ನಿಮ್ಗೆ ಗೊತ್ತಿತ್ತಾ ಚೈತ್ರ ಹೊರಗಡೆ ಬಂದಿದ್ದು ಎಲ್ಲಾನು? ಚೈತ್ರ ಹೊರಗಡೆ ಹೋಗಿದ್ ಗೊತ್ತು, ಬಟ್ ಅವ್ರ ಹಾಸ್ಪಿಟಲ್ಗೆ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಅದನ್ನೆಲ್ಲ ರಿವೀಲ್ ಮಾಡೋ ಹಾಗಿರ್ಲಿಲ್ಲ. ವೀಕೆಂಡ್ ಬಂದಾಗ ಯಾವಾಗ ಸುದೀಪ್ ಸರ್ ರಿವೀಲ್ ಮಾಡ್ತಾರೋ ಅವಾಗ್ಲೇ ನಮಗೂ ಗೊತ್ತಾಗುತ್ತೆ ಅವರು ಓಕೆ ಅವ್ರು ಕೋರ್ಟ್ಗೆ ಹೋಗಿ ಬಂದಿದ್ದಾರೆ ಅಂತ. ಬಿಕಾಸ್ ಹೊರಗಿನ ವಿಚಾರ ಯಾವ್ದನ್ನು ಇಲ್ಲಿ ಡಿಸ್ಕಸ್ ಮಾಡೋ ಹಾಗೆ ಇಲ್ಲ, ಹಾಗಾಗಿ ಅದು ಗೊತ್ತಿರ್ಲಿಲ್ಲ ಒಂದು. ಬಟ್ ಚೈತ್ರ ಅವ್ರದ್ದು ಒಂದಷ್ಟು ಏನೇನ್ ಪ್ರಾಬ್ಲಮ್ಸ್ ಇತ್ತು, ಏನೇನ್ ಕೇಸಸ್ ಇದೆ ಅದೆಲ್ಲ ಅವ್ರು ಓಪನ್ ಆಗಿ ಡಿಸ್ಕಸ್ ಮಾಡಿದ್ದಾರೆ ಕಂಟೆಸ್ಟೆಂಟ್ಸ್ ಜೊತೆಗೆ. ಅವ್ರ ಮೇಲೆ ಒಂದಷ್ಟು ಕೇಸಸ್ ಇದೆ ಅಂತ ಅವ್ರು ಓಪನ್ ಆಗಿ ಹೇಳ್ಕೊಂತಾರೆ. ಎಷ್ಟ್ ಕೇಸ್ ಒಂದ್ ಇನ್ಸಿಡೆಂಟ್ ಆಗಿತ್ತು. ಶಿಶಿರ್ ಅವ್ರು ಕೇಳ್ತಾರೆ ಚೈತ್ರ ಅವ್ರಿಗೆ ಎಷ್ಟ್ ಕೇಸಸ್ ಇದೆ, ಏನೊಂದ್ 5 ಇರ್ಬೋದು ಅಂತ ಕ್ಯಾಶುಯಲ್ ಆಗಿ ಮಾತನಾಡ್ತಾರೆ. ಸೊ ಅದು ತುಂಬಾ ಸರ್ಪ್ರೈಸ್ ಅನ್ಸುತ್ತೆ ನಮ್ಗೆ. ಏನೋ ಒಂದು ಟ್ರಾಫಿಕ್ ಅಲ್ಲಿ ವೈಲೇಷನ್ ಆದ್ರೆ ನಾವು ತಲೆಲ್ಲ ಕೆಡ್ಸ್ಕೊಂಡ್ಬಿಡ್ತೀವಿ, ಏನೊಂದ್ 5 ಇರ್ಬೋದು ಅಂತ ಹೇಳ್ತಾರೆ. ಸೊ ಅದು ಗೊತ್ತಿತ್ತು ನನ್ಗೆ ಅದ್ರ ಬಗ್ಗೆ. ಬಟ್ ಮೋಕ್ಷಿತಾ ಅವ್ರ ವಿಚಾರವಾಗಿ ತಗೊಂಡಾಗ ಇಟ್ ಶಾಕ್ಡ್ ಮೀ ಆಕ್ಚುಲಿ. ತುಂಬಾ ಶಾಕಿಂಗ್ ಆಗಿತ್ತು ಅವ್ರದ್ದು. ಏನೊಂದು ಪಾಸ್ಟ್ ಅಲ್ಲಿ ಮಾಡಿರುವಂತದ್ದು. ಎವ್ರಿಬಡಿ ಹ್ಯಾಸ್ ಅ ಪಾಸ್ಟ್. ಎಲ್ಲರ ಲೈಫು ಫುಲ್ ಪಾಸಿಟಿವಿಟಿ ಇಂದ ತುಂಬಿಕೊಂಡಿರಲ್ಲ. ಒಂದಷ್ಟು ನಾವು ಗೊತ್ತಿಲ್ದೇನೋ ಒಂದಷ್ಟು ಮಿಸ್ಟೇಕ್ಸ್ ನ ಮಾಡಿರ್ತೀವಿ, ಇಲ್ಲ ಅಂತಲ್ಲ. ಬಟ್ ಐ ಥಿಂಕ್ ಈಗ ಬಿಗ್ ಬಾಸ್ ಅಲ್ಲಿ ಅವ್ರು ಮೋಕ್ಷಿತಾಗಿನೇ ಆಡ್ತಾ ಇದಾರೆ, ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಆಡ್ತಾ ಇದಾರೆ. ಅಂಡ್ ಅವ್ರ ಶ್ರಮದಿಂದ ಆಡ್ತಾ ಇದಾರೆ, ನಿಯತ್ತಿಂದ ಆಡ್ತಾ ಇದಾರೆ. ಅಂಡ್ ಪ್ಲಸ್ ಅವ್ರ ಆಕ್ಟರ್ ಆಗಿನೂ ಗುರುತಿಸ್ಕೊಂಡಿದ್ದಾರೆ, ಮನೆ ಮಾತಾಗಿದ್ದಾರೆ ಕಲಾವಿದೆ ಆಗಿ. ಸೊ ಅದೆಲ್ಲ ಇವಾಗ ಏನಕ್ಕೆ ಹೊರಗಡೆ ಬರ್ತಾ ಇದೆ? ಯಾವ್ದೋ ಹಳೆ ಕಾಲದ ಸುದ್ದಿ ಇವಾಗ ಬರುವಂತ ಅವಶ್ಯಕತೆ ಇರ್ಲಿಲ್ಲ. ತಿಳ್ಕೊಂಡು ಏನ್ ಮಾಡ್ತಾರೆ ಇವಾಗ ಜನ? ಏನ್ ಮಾಡ್ತಾರೆ ಇವಾಗ? ಅದೇ ವ್ಯಕ್ತಿನೇ ಬಿಗ್ ಬಾಸ್ಗೆ ಹೋಗಿದಾರೆ ಅಂತ ಏನು ಇಲ್ಲ. ಚೇಂಜ್ ಆಗಿ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಸೀರಿಯಲ್ ಮಾಡಿದ್ದಾರೆ. ಅದಾದ್ಮೇಲೆ ತಾನೇ ಅವ್ರು ಬಿಗ್ ಬಾಸ್ಗೆ ಹೋಗಿದ್ದು. ಎಷ್ಟೋ ವರ್ಷ ಕಳ್ದೋಗಿದೆ ಅದೆಲ್ಲ ಆಗಿ. ಸೊ ಇಟ್ಸ್ ವೆರಿ ಶಾಕಿಂಗ್, ವೆರಿ ಸರ್ಪ್ರೈಸಿಂಗ್ ಆಕ್ಚುಲಿ. ಏನಕ್ಕೆ ಹೇಳಿದೆ ಅಂತಂದ್ರೆ, ಸೀರಿಯಲ್ಸ್ ಎಲ್ಲ ಮಾಡ್ತಾರೆ, ಸಿನಿಮಾಗಳೆಲ್ಲ ಮಾಡ್ತಾರೆ, ಆಗ ಬರ್ದೇ ಇರುವಂತಹ ಕಾಂಟ್ರವರ್ಸಿಗಳು ಬಿಗ್ ಬಾಸ್ ಬಂದ ತಕ್ಷಣ ಸುಮಾರು ಕಾಂಟ್ರವರ್ಸಿಗಳು ನಾವು ನೋಡಿದೀವಿ. ಬಿಕಾಸ್ ಈ ಸೀಸನ್ ಅಂತಲ್ಲ, ಈ ಹಿಂದಿನ ಸೀಸನ್ ಗಳಲ್ಲೂ ನಾವು ನೋಡಿದೀವಿ. ಹಿಂದಿನ 10 ಸೀಸನ್ ಸೇಲ್ಸ್ ನಡೀತಲ್ಲ, ಅದ್ರಲ್ಲೂ ಒಂದಷ್ಟು ಅಭ್ಯರ್ಥಿಗಳ ಒಂದು ಕಾಂಟ್ರವರ್ಸಿ. ಅದ್ ಏನಕ್ಕೆ ಕಾಂಟ್ರವರ್ಸಿಗೂ ಬಿಗ್ ಬಾಸ್ ಏನಾದ್ರು ನಂಟಿದ್ಯಾ ಅಂತ? ಇಲ್ಲ, ಕೆಲವೊಬ್ರು ಈಗ ಬಿಗ್ ಬಾಸ್ ಹೋಗದೆ ಇರ್ಲಿ, ಹಲವಾರು ಜನ ಈಗ ನಾರ್ಮಲ್ ನಮ್ ಲೈಫ್ ಅಲ್ಲೇ, ದಿನನಿತ್ಯದ ಲೈಫ್ ಅಲ್ಲೇ ಯಾರೋ ಒಬ್ರು ಬೆಳಿತಾ ಇದಾರೆ ಅಂದ್ರೆ ಅವ್ರ ಕಾಲ್ ಎಳಿಯೋರು ತುಂಬಾ ಜನ ಇರ್ತಾರೆ. ಹೊಟ್ಟೆ ಉರಿ ಪಡ್ಕೊಳ್ಳೋರು, ಕಾಲ್ ಎಳಿಯೋರು ತುಂಬಾ ಜನ ಇರ್ತಾರೆ. ಸೊ ಹಾಗೆ ನಾನ್ ಭಾವಿಸ್ತೀನಿ ಅಷ್ಟೇ. ಅದ್ ಯಾರೇ ಮಾಡಿರ್ಬೋದು, ಅದನ್ನ ವೈರಲ್ ಮಾಡಿರ್ಬೋದು. ಐ ಥಿಂಕ್ ಕಾಲ್ ಎಳಿಯಕ್ಕೆ ವೇಟ್ ಮಾಡ್ತಾ ಇದ್ರೇನೋ. ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾಳೆ ಅಂತ ಕಾಲ್ ಎಳಿಯಕ್ಕೇನೆ ಆ ವಿಡಿಯೋನ ಇವಾಗ ಬೆಳಕಿಗೆ ತಂದಿದ್ದಾರೆ. ಅದಕ್ಕೂ ಇದಕ್ಕೂ ಸಂಬಂಧನೇ ಬರಲ್ಲ. ಅದ್ ಯಾವ್ದೋ ಒಂದು ಪಾಸ್ಟ್. ಅಂಡ್ ಅವಳು ಇನ್ನೂ ಚಿಕ್ಕವಳಾಗಿರ್ತಾಳೆ, ಇಮ್ಮೆಚುರಿಟಿ ಇರುತ್ತೆ, ಏನೊಂದ್ ಆಗಿರುತ್ತೆ. ಅನ್ಫಾರ್ಚುನೇಟ್, ಅವಳ ಟೈಮ್ ಸರಿ ಇರಲ್ಲ. ಇವಾಗ ತುಂಬಾ ಚೆನ್ನಾಗಿದೆ ಅವಳ ಟೈಮ್. ಸೊ ಅವಳ ಆಟ ಅವಳು ಆಡ್ಕೊಂಡು ಹೋಗ್ಲಿ, ನಾವೆಲ್ಲರೂ ಅವಳ ಸಪೋರ್ಟ್ ಇದ್ದೀವಿ ಅಂತ ಹೇಳ್ಬೋದು ಅಷ್ಟೇ. ಒಂದು ಸಿಚುವೇಶನ್ ಮನುಷ್ಯನ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗುತ್ತಲ್ಲ. ಹೌದು. ಬೆಸ್ಟ್ ಎಕ್ಸಾಂಪಲ್ ಇವಾಗ ನೀವೇ ಹೇಳ್ತಿದ್ರಿ, ಪಾಸ್ಟೇನೆ ಇವಾಗೆಲ್ಲ ಮೆಚುರಿಟಿ ಬಂದಿರುತ್ತೆ, ಇವಾಗ ಚೆನ್ನಾಗಿದ್ದಾರೆ ಅಂತ ಹೇಳ್ಬೋದು. ಸೊ ಈ ತರದ ಬಗ್ಗೆ ಹೇಳೋದಾದ್ರೆ, ಜನರ ಬಗ್ಗೆ ಹೇಳೋದಾದ್ರೆ, ಯಾವ್ದೇ ಸಿಚುವೇಶನ್ ಬರ್ಲಿ, ನಾನ್ ಒಂದೇ ನಂಬೋದು, ನಮ್ಮ ವ್ಯಕ್ತಿತ್ವನ ನಾವು ಬಿಟ್ಕೊಡ್ಬಾರ್ದು, ನಮ್ ತನ ಏನಿದ್ರು ನಾವು ಬಿಟ್ಕೊಡ್ಬಾರ್ದು. ಜನ ಬದಲಾಗುವಂತ ಜನನ ಫಸ್ಟ್ ಆಫ್ ಆಲ್ ನಂಬಲೇಬಾರ್ದು. ಈಗ ಏನಂತಾರೆ, ಕಾಲಕ್ಕೆ ತಕ್ಕಂತೆ ನಡಿಬೇಕು, ಕರೆಕ್ಟ್. ನಿಮ್ ತನನ್ ಬಿಟ್ಬಿಟ್ಟು ನಡೀರಿ ಅಂತ ಯಾರು ಹೇಳಿಲ್ಲ. ನೀವ್ ಯಾವ ತರ ಇರ್ತೀರೋ ಆತರ ಇದ್ರೆ ವೆಲ್ ಅಂಡ್ ಗುಡ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.